ಹಾಯ್ ಫ್ರೆಂಡ್ಸ್, ಆಪರೇಷನ್ ಸಿಂಧೂರದಲ್ಲಿ ಕರ್ನಾಟಕದ ಡ್ರೋನ್ಗಳ ಬಳಕೆಯಾಗಿತ್ತಾ? ಈ ಡೆಡ್ಲಿ ಸ್ಕೈ ಸ್ಟ್ರೈಕರ್ಗಳ ಬಗ್ಗೆ ನಿಮಗೆ ಗೊತ್ತಾ? ಈ ಸೈಲೆಂಟ್ ಅಟ್ಯಾಕ್ ಡ್ರೋನ್ಗಳನ್ನು ರೆಡಿ ಮಾಡಿದ್ದು ಯಾರು? ಈ ಡ್ರೋನ್ಗಳ ವಿಶೇಷತೆ ಏನು ಗೊತ್ತಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆಪರೇಷನ್ ಸಿಂಧೂರಕ್ಕೆ ಬೆಂಗಳೂರು ಡ್ರೋನ್. ಪಹಲ್ಗಾಮ್ ದಾಳಿಗೆ ಭಾರತ ಆಪರೇಷನ್ ಸಿಂಧೂರ ಮೂಲಕ ಉತ್ತರ ಕೊಟ್ಟಿದೆ. 1971ರ ಭಾರತ ಪಾಕ್ ಯುದ್ಧದ ಬಳಿಕ ಇದೇ ಮೊದಲ ಬಾರಿಗೆ ದೇಶದ 3 ಸೇನಾಪಡೆ ಕಾರ್ಯಾಚರಣೆ ಒಂದರಲ್ಲಿ ಭಾಗಿಯಾಗಿದೆ. ಆದ್ರೀಗ ಈ ಆಪರೇಷನ್ ಸಿಂಧೂರದಲ್ಲಿ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ರೆಡಿಯಾದ ಡ್ರೋನ್ ಬಳಕೆಯಾಗಿತ್ತು ಅನ್ನೋದು ಗೊತ್ತಾಗಿದೆ. ಅದೇ ಸ್ಕೈ ಸ್ಟ್ರೈಕರ್ ಡ್ರೋನ್ಗಳು. 2019ರಲ್ಲಿ ಬಾಲಾಕೋಟ್ ಏರ್ ಸ್ಟ್ರೈಕ್ ನಡೆದ ಬಳಿಕ ಈ ಸ್ಕೈ ಸ್ಟ್ರೈಕರ್ಗಳಿಗೆ ಭಾರತದ ಸೇನೆ ಆರ್ಡರ್ ಕೊಟ್ಟಿತ್ತು. ಅದರಂತೆ 2021ರಲ್ಲಿ 100 ಡ್ರೋನ್ಗಳು ಭಾರತದ ಸೇನೆ ಸೇರಿದ್ವು. ಇವುಗಳು ಆಪರೇಷನ್ ಸಿಂಧೂರ ಮೂಲಕ ಕಾರ್ಯಾಚರಣೆಗೆ ಎಂಟ್ರಿ ಕೊಟ್ಟಿವೆ. ಹಾರಾಡೋ ಶಸ್ತ್ರಾಸ್ತ್ರ ಈ ಸ್ಕೈ ಸ್ಟ್ರೈಕರ್. ಸೈಲೆಂಟ್ ಆಗಿ ಹೋಗಿ ಶತ್ರುಗಳ ಸರ್ವನಾಶ. ಸ್ಕೈ ಸ್ಟ್ರೈಕರ್ ಡ್ರೋನ್ಗಳು ಹಾರಾಡುವ ಶಸ್ತ್ರಾಸ್ತ್ರದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅಂದರೆ ಟಾರ್ಗೆಟ್ ಸೆಟ್ ಮಾಡಿ ಬಿಟ್ರೆ ಗುರಿಯನ್ನ ತಲುಪಿ ದಾಳಿ ಮಾಡೋ ತಾಕತ್ತು ಹೊಂದಿವೆ. ಇದು 5ರಿಂದ 15 kgಯಷ್ಟು ತೂಕದ ಸಿಡಿತಲೆಯನ್ನು ಕೂಡ ಹೊಂದಿರುತ್ತೆ. ಈ ಡ್ರೋನ್ಗಳು ಒಂದು ಸಲ ಟಾರ್ಗೆಟ್ ಸೆಟ್ ಮಾಡಿದ್ರೆ ಗುರಿ ಮಿಸ್ ಮಾಡೋ ಮಾತೇ ಇಲ್ಲ ಅಂತ ಪ್ರಶಂಸೆಗೂ ಒಳಗಾಗಿವೆ. ಸೈಲೆಂಟ್ ಆಗಿ ಹಾರೋ ಈ ಡ್ರೋನ್ಗಳನ್ನು ಶತ್ರುಗಳು ಸುಲಭವಾಗಿ ಪತ್ತೆ ಹಚ್ಚಲು ಕೂಡ ಸಾಧ್ಯವಾಗಲ್ಲ. ಸೈಲೆಂಟ್ ಆಗಿ ಹೋಗಿ ಶತ್ರುಗಳ ಮೇಲೆ ಸರ್ಪ್ರೈಸ್ ಆಗಿ ದಾಳಿ ನಡೆಸಿ ಬಿಡುತ್ತೆ. ಸೌಂಡ್ ಮಾಡಲ್ಲವಾದ್ರಿಂದ ಕಡಿಮೆ ಎತ್ತರದಲ್ಲಿ ನಡೆಸೋ ಆಪರೇಷನ್ಗಳಲ್ಲೂ ಇವುಗಳನ್ನು ಬಳಸಬಹುದು. ಯುದ್ಧವೇ ಆಗಿರಬಹುದು, ಏರ್ ಸ್ಟ್ರೈಕೇ ಆಗಿರಬಹುದು. ಈ ಸ್ಕೈ ಸ್ಟ್ರೈಕರ್ ಡ್ರೋನ್ಗಳಿಗೆ ಯಾವುದು ಸಾಟಿ ಇಲ್ಲ. ಇದು ವಿಶ್ವಾಸಾರ್ಹತೆಯನ್ನು ಒದಗಿಸುತ್ತೆ ಅಂತ ತಜ್ಞರು ಹೇಳಿದ್ದಾರೆ. 100 ಕಿಲೋಮೀಟರ್ ದೂರದ ಟಾರ್ಗೆಟ್ನೂ ಬಿಡಲ್ಲ. ಟಾರ್ಗೆಟ್ ಕ್ಯಾನ್ಸಲ್ ಆದರೆ ಸೇಫ್ ಆಗಿ ವಾಪಸ್. ಸ್ಕೈ ಸ್ಟ್ರೈಕರ್ ಡ್ರೋನ್ಗಳ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಇವುಗಳು GPS ಮತ್ತು ಕಮ್ಯುನಿಕೇಷನ್ ಲಭ್ಯ ಇಲ್ಲದ ಸ್ಥಳಗಳಲ್ಲೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಸ್ಕೈ ಸ್ಟ್ರೈಕರ್ಗಳನ್ನು ಟಾರ್ಗೆಟ್ ಮಾಡಿಬಿಟ್ರೆ ಯಾವುದೇ ಕ್ಷಣದಲ್ಲಿ ಬೇಕಿದ್ರೂ ಅದನ್ನು ಕ್ಯಾನ್ಸಲ್ ಕೂಡ ಮಾಡ್ಬೋದು. ಡ್ರೋನ್ ಸ್ಟ್ರೈಕ್ ಗುರಿ ತಲುಪಲು ಇನ್ನೇನು 2 ಸೆಕೆಂಡ್ ಇದೆ ಅನ್ನುವಾಗ ಬೇಕಿದ್ರೂ ದಾಳಿಯನ್ನು ಕ್ಯಾನ್ಸಲ್ ಮಾಡ್ಬೋದು. ಇನ್ನು ಟಾರ್ಗೆಟ್ ಲಭ್ಯ ಇಲ್ಲದಿದ್ದರೆ ಇವುಗಳು ಸುರಕ್ಷಿತವಾಗಿ ವಾಪಸ್ ಬರೋ ತಾಕತ್ತು ಕೂಡ ಹೊಂದಿವೆ. ಸುಮಾರು 100 ಕಿಲೋಮೀಟರ್ ದೂರದವರೆಗೆ ಹೋಗಿ ಸ್ಕೈ ಸ್ಟ್ರೈಕರ್ ದಾಳಿ ಮಾಡಬಲ್ಲದು. ಸ್ಕೈ ಸ್ಟ್ರೈಕರ್ ತಯಾರಿಸಿದ್ದು ಯಾರು? ಸ್ಕೈ ಸ್ಟ್ರೈಕರ್ ಡ್ರೋನ್ಗಳನ್ನು ಬೆಂಗಳೂರು ಮೂಲದ ಆಲ್ಫಾ ಡಿಸೈನ್ ಅನ್ನೋ ಸಂಸ್ಥೆ ನಿರ್ಮಿಸಿದೆ. ಇಸ್ರೇಲ್ನ ಎಲ್ಬಿಟ್ ಸೆಕ್ಯೂರಿಟಿ ಸಿಸ್ಟಮ್ ಅನ್ನೋ ಸಂಸ್ಥೆಯ ಸಹಯೋಗದಲ್ಲಿ ಇವುಗಳು ರೆಡಿಯಾಗಿವೆ. ಪಶ್ಚಿಮ ಬೆಂಗಳೂರಿನಲ್ಲಿ ಸಂಸ್ಥೆಯ ಮ್ಯಾನುಫ್ಯಾಕ್ಚರಿಂಗ್ ಘಟಕ ಇದೆ. ಭಾರತ ಸೇನೆಯ ನಿವೃತ್ತ ಕರ್ನಲ್ HS ಶಂಕರ್ ಇದರ ಚೀಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಈ ಡ್ರೋನ್ಗಳನ್ನು ಕಡಿಮೆ ಖರ್ಚಿನಲ್ಲಿ ನಿರ್ಮಿಸಲಾಗಿದೆ. ಜೊತೆಗೆ ಇದು ಡ್ರೋನ್ ರೀತಿಯಲ್ಲಿ ಹಾರುತ್ತೆ, ಮಿಸೈಲ್ ರೀತಿಯಲ್ಲಿ ಸ್ಟ್ರೈಕ್ ಮಾಡುತ್ತೆ ಅಂತ ಕಂಪನಿ ಹೇಳಿಕೊಂಡಿದೆ. ಆದರೆ ಆಪರೇಷನ್ ಸಿಂಧೂರದಲ್ಲಿ ಎಷ್ಟು ಡ್ರೋನ್ಗಳ ಬಳಕೆಯಾಗಿತ್ತು ಅನ್ನೋದರ ಮಾಹಿತಿ ಲಭ್ಯವಿಲ್ಲ. ಫ್ರೆಂಡ್ಸ್, ಇದು ಆಪರೇಷನ್ ಸಿಂಧೂರದಲ್ಲಿ ಭಾಗಿಯಾದ ಕರ್ನಾಟಕದ ಡ್ರೋನ್ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.